ವೆಲ್ಕಮ್ ಟು ವಿದ್ಯಾಪಥ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ನಂತರ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ನಾವು ಮಾಡುವಂಥ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಸ್ ಮೂಲಕ ಅಪ್ಡೇಟ್ ಆಗ್ತಕ್ಕಂಥದ್ದು. ಇವು ಕನ್ನಡ ಪ್ರಶ್ನೆಗಳ ಕೀ ಆನ್ಸರ್ ನೋಡೋಣ. 21ನೇ ಪ್ರಶ್ನೆ, ಕೆಳಗಿನವುಗಳಲ್ಲಿ ಲಿಂಗ ಮತ್ತು ಪ್ರತ್ಯಯಗಳಿಗೆ ಅನುಗುಣವಾಗಿ ಹೊಂದಾಣಿಕೆ ಆಗದಿರುವುದನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ ನೋಡಿ. ಈ ಒಂದು ಪ್ರಶ್ನೆ ಸರಿಯಾದ ಉತ್ತರ ನೋಡಿದೆ. ಈ ಒಂದು ಸರಿಯಾದ ಮ್ಯಾಚ್ ಆಗಿಲ್ಲ ಅಂದರೆ ಸಂಖ್ಯಾವಾಚಕ, ಇದು ಓರ್ವಳಿದು ಸಂಖ್ಯೆಯ ವಾಚಕ ಆಗುತ್ತೆ, ಆದ್ದರಿಂದ ಇದು ಮಿಸ್ ಆಗಿರ್ತಕ್ಕಂಥದ್ದು. ನೆಕ್ಸ್ಟ್ 22ನೇ ಪ್ರಶ್ನೆ, ಕನ್ನಡದಲ್ಲಿ ಲಿಂಗವು ಅರ್ಥವನ್ನು ಅನುಸರಿಸುವುದರಿಂದ ಮೂಲದಲ್ಲಿ ಅದು ಈ ಕೆಳಗಿನ ಇದರಿಂದ ಸೂಚಿತವಾಗುವುದು ಅಂತ ಕೊಟ್ಟಿದ್ದಾರೆ. 22ನೇ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ 1 ಪ್ರತ್ಯಯ, ರೈಟ್ ಆನ್ಸರ್. ಇನ್ನು 23ನೇ ಪ್ರಶ್ನೆ, ಕೆಳಗಿನ ಪದಗಳಲ್ಲಿ ಶುದ್ಧ ಒಂದು ಪದವನ್ನು ಗುರುತಿಸಿ ಎಂದು ಕೊಟ್ಟಿದ್ದಾರೆ. ಆಪ್ಷನ್ 1 ರೈಟ್ ಆನ್ಸರ್ ನೋಡಿ. 23ನೇ ಪ್ರಶ್ನೆಗೆ ಆಪ್ಷನ್ 1 ರೈಟ್ ಆನ್ಸರ್. ನೆಕ್ಸ್ಟು 24ನೇ ಪ್ರಶ್ನೆ, ಏರುಪೇರಾದ ಗಾದೆಯನ್ನು ಸಂಕೇತಗಳಾಗಿ ಸರಿ ಮಾಡಿ ಗುರುತಿಸಿ ಅಂತ ಕೊಟ್ಟಿದ್ದಾರೆ. 24ನೇ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ 3 ನೋಡಿ, ರೈಟ್ ಆನ್ಸರ್. ದಂತ ಓದರು ಪಂಥ ಬೇಡ ಅಂತ ಬರುತ್ತೆ ನೋಡಿ. ನೆಕ್ಸ್ಟ್ 25ನೇ ಪ್ರಶ್ನೆ, ಇದಕ್ಕೆ ಸರಿ ಉತ್ತರ ಆಪ್ಷನ್ 1 ನೋಡಿ. ಕನ್ನಡ ನಾಡಿನಲ್ಲಿ ಕನ್ನಡವೇ ರಾಜರಾಣಿ ಎಲ್ಲವೂ. ನೆಕ್ಸ್ಟ್ ಪ್ರಶ್ನೆ 26, ಇಂಗ್ಲೀಷ್ ಅಂಕಿಯಾದ 1969 ಮತ್ತು 1696 ಕನ್ನಡ ಅಂಕಿಗಳ ಸರಿಯಾದ ರೂಪವನ್ನು ಕೆಳಗೆ ಕೊಟ್ಟಿರುವ ಆಯ್ಕೆಗಳಿಂದ ಗುರುತಿಸಿ ಅಂತ ಕೊಟ್ಟಿದ್ದಾರೆ. 26ನೇ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ 2 ನೋಡಿ, ರೈಟ್ ಆನ್ಸರ್. ಇನ್ನು 27ನೇ ಪ್ರಶ್ನೆ, ಯೋಗವಾಹಗಳಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿವೆ ಅಂತ ಕೊಟ್ಟಿದ್ದಾರೆ. 27ನೇ ಪ್ರಶ್ನೆಗೆ ಸರಿ ಉತ್ತರ ನೋಡಿದರೆ ಆಪ್ಷನ್ 4 ಬಿ ಮತ್ತು ಸಿ ಸರಿಯಾಗಿರ್ತಕ್ಕಂಥದ್ದು. ಬಿ ಮತ್ತು ಸಿ ರೈಟ್ ಆನ್ಸರ್. ಓಕೆನಾ. ಯೋಗವಾಹಗಳು ಸ್ವತಂತ್ರವಾಗಿ ಉಚ್ಚಾರ ಮಾಡಲು ಬರುವುದಿಲ್ಲ. ಅದೇ ರೀತಿಯಾಗಿ ಯೋಗವಾಹಗಳನ್ನು ಸ್ವರಾಕ್ಷರಗಳೊಂದಿಗೆ ಮಾತ್ರ ಉಚ್ಚಾರ ಮಾಡಬಹುದಾಗಿದೆ. ಆದ್ದರಿಂದ ಬಿ ಮತ್ತು ಸಿ ರೈಟ್ ಆನ್ಸರ್. ನೆಕ್ಸ್ಟ್ ಪ್ರಶ್ನೆ 28ನೇ ಪ್ರಶ್ನೆ, ಹೇಳಿಕೆ 1 ಮತ್ತು ಹೇಳಿಕೆ 2 ಕೊಟ್ಟಿದ್ದಾರೆ. 28ನೇ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ 3 ನೋಡಿ. ಹೇಳಿಕೆ 2 ಮಾತ್ರ ಸರಿಯಾಗಿದೆ. ಕನ್ನಡವು ಸೇರಿದಂತೆ ದ್ರಾವಿಡ ಭಾಷೆಗಳಲ್ಲಿ ಮಹಾಪ್ರಾಣವರ್ಣಗಳು ಸ್ವಾಭಾವಿಕ ಕಂಡುಬರುತ್ತವೆ ಎಂದು ಕೊಟ್ಟಿದ್ದಾರೆ. ಇದು ತಪ್ಪಾಗಿದೆ. ಇನ್ನು ಆದರೆ ಸಂಸ್ಕೃತ ಪ್ರಾಕೃತ ಶಬ್ದಗಳನ್ನು ಸ್ವೀಕರಿಸುವಾಗಲೂ ಅನುಕರಣೆಯ ಶಬ್ದಗಳಲ್ಲಿ ಭಾವ ಒಂದು ತೀವ್ರತೆಯ ಕಾರಣದಿಂದಲೂ ಅವನ್ನು ಬಳಸುವುದು ರೂಢಿಯಲ್ಲಿದೆ. ಇದು ರೈಟ್ ಆನ್ಸರ್. ಓಕೆನಾ. ಆದ್ದರಿಂದ ಆಪ್ಷನ್ 3 ರೈಟ್ ಆನ್ಸರ್ ಆಗಿರ್ತಕ್ಕಂಥದ್ದು. 29ನೇ ಪ್ರಶ್ನೆ, ಔಪಚಾರಿಕ ಮತ್ತು ಅನೌಪಚಾರಿಕ ಪತ್ರಗಳಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ಸರಿಯಾದ ಆಯ್ಕೆಯನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ. ಹೇಳಿಕೆ 1, ಔಪಚಾರಿಕ ಪತ್ರಗಳಲ್ಲಿ ಪತ್ರದ ವಿಷಯ ಬರೆಯಬೇಕು, ರೈಟ್ ಆನ್ಸರ್ ಆಗಿದೆ. ಹೇಳಿಕೆ 2, ಅನೌಪಚಾರಿಕ ಪತ್ರಗಳಲ್ಲಿ ಪತ್ರದ ವಿಷಯವನ್ನು ಬರೆಯುವ ಅವಶ್ಯಕತೆ ಇರುವುದಿಲ್ಲ. ಆದ್ದರಿಂದ ಆಪ್ಷನ್ 3 ರೈಟ್ ಆನ್ಸರ್. ಹೇಳಿಕೆ 1 ಮತ್ತು 2 ಕೂಡ ಸರಿಯಾಗಿರತಕ್ಕಂಥದ್ದು ಉತ್ತರವಾಗಿದೆ. ಇನ್ನು 30ನೇ ಪ್ರಶ್ನೆ, ಶಾಲೆಯಲ್ಲ ಇದು ವಿದ್ಯಾ ದೇಗುಲ ಇಲ್ಲಿರುವಂತಹ ಅಲಂಕಾರವನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ. 30ನೇ ಪ್ರಶ್ನೆಗೆ ಸರಿ ಉತ್ತರ 1 ರೂಪಕ ಅಲಂಕಾರ. ಅಭೇದವನ್ನು ಸೂಚಿಸ್ತಕ್ಕಂಥದ್ದು ಯಾವುದು? ಅಭೇದ. ಇಲ್ಲ ಅಂತ ಬರುತ್ತಲ್ಲ, ಅದೇ ಇದು ಇದೇ ಅದು ಅಂತ ಬಂತಂದರೆ ಅದು ರೂಪಕ ಅಲಂಕಾರವಿದೆ. ನೆಕ್ಸ್ಟ್ 31ನೇ ಪ್ರಶ್ನೆ, ಈ ಕೆಳಗಿನ ವಾಕ್ಯದಲ್ಲಿ ಅಡಿಗೆರೆ ಎಳೆದ ಪದದ ಒಂದು ಸರಿಯಾದ ಶಬ್ದ ರೂಪವನ್ನು ಗುರುತಿಸಿ ಅವನ ಮಾತಿನ ಉತ್ಪತ್ತಿ ಸೊಗಸಾಗಿದೆ. ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಇದಕ್ಕೆ ಸರಿ ಉತ್ತರ ಆಪ್ಷನ್ 3 ನೋಡಿ. ಇದು ಈ ಥರ ಸರಿಯಾದ ರೂಪವಾಗಿದೆ. ಇನ್ನು 32ನೇ ಪ್ರಶ್ನೆ, ತಡಸಲು ಪದದ ಅರ್ಥವನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ. 32ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 3 ಜಲಪಾತ, ಆಪ್ಷನ್ ರೈಟ್ ಆನ್ಸರ್. ನೆಕ್ಸ್ಟ್ 33ನೇ ಪ್ರಶ್ನೆ, ಕೆಳಗಿನ ಯಾವುದು ಕನ್ನಡ ವ್ಯಂಜನ ಸಂಧಿಗೆ ಉದಾಹರಣೆ ಎಲ್ಲ ಅಂತ ಕೊಟ್ಟಿದ್ದಾರೆ. 33ನೇ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ 2 ನೋಡಿ, ಕಣ್ ಬೆಟ. ಇದು ವ್ಯಂಜನ ಸಂಧಿಗೆ ಉದಾಹರಣೆಯಾಗುವುದಿಲ್ಲ. ನೆಕ್ಸ್ಟ್ 34ನೇ ಪ್ರಶ್ನೆ, ಈ ಕೆಳಗಿನ ಯಾವ ಪದಗಳಲ್ಲಿ ಸಂಧಿ ಕಾರ್ಯ ಸಾಧ್ಯವಾಗಿಲ್ಲ ಅಂತ ಕೊಟ್ಟಿದ್ದಾರೆ. ಆಪ್ಷನ್ ಡಿ ಮತ್ತು ಆಪ್ಷನ್ ಸಿ ಮತ್ತು ಡಿ ಇಲ್ಲಿ ಏನಾಗಿದೆ, ಸಂಧಿ ಕಾರ್ಯ ಆಗಿದೆ. ಓಕೆನಾ. 34ನೇ ಪ್ರಶ್ನೆ, ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ 4 ಬಿ ಮತ್ತು ಸಿ. ಬಿ ಮತ್ತು ಸಿ ಆಗಿರೋದಲ್ಲ ನೋಡಿ. 34ನೇ ಪ್ರಶ್ನೆ, ಒಂದು ನಿಮಿಷ. 34ನೇ ಪ್ರಶ್ನೆ ಸರಿ ಉತ್ತರ ಆಪ್ಷನ್ 4 ನೋಡಿ, ಬಿ ಮತ್ತು ಸಿ. ಅಲ್ಲಿ ಸಂಧಿ ಕಾರ್ಯ ಆಗಿರುವುದಿಲ್ಲ. ಇನ್ನು 35ನೇ ಪ್ರಶ್ನೆ, ಇದಕ್ಕೆ ಸರಿ ಉತ್ತರ ಆಪ್ಷನ್ 1 ನೋಡಿ. ಜತ್ವ ಸಂಧಿ ಇದು ಅಜೇದೆ ಅಂತಾಗುತ್ತೆ. ಚುತ್ವ ಸಂಧಿ ಇದು ಮನ ಚಪಲ ಅಂತಾಗುತ್ತೆ. ಅನುನಾಸಿಕ ಸಂಧಿಗೆ ಆಪ್ಷನ್ 1 ಕಮ್ಮನಿ ಅಂತ ರೈಟ್ ಆನ್ಸರ್ ಆಗುತ್ತೆ. ಇನ್ನು ಪ್ರಕೃತಿ ಭಾವ ಇದು ಸತ್ಸಂಗ ಆಗ್ತಕ್ಕಂಥದ್ದು. ನೆಕ್ಸ್ಟ್ 36ನೇ ಪ್ರಶ್ನೆ, ನದ್ಯುದಕ ಸಂಧಿ ಪದವನ್ನು ಬಿಡಿಸಿ ಒಂದು ಸರಿಯಾದ ಕ್ರಮ ಅಂತ ಕೊಟ್ಟಿದ್ದಾರೆ. ನತ್ ಪ್ಲಸ್ ಉದಕ ನತ್ಯುದಕ.
ರೈಟ್ ಆನ್ಸರ್. 36ನೇ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ 2 ರೈಟ್ ಆನ್ಸರ್. ಇನ್ನು 37ನೇ ಪ್ರಶ್ನೆ, ಈ ಕೆಳಗೆ ನೀಡಿರುವ ಸಂಧಿ ಪದಗಳಲ್ಲಿ ಸಂಸ್ಕೃತ ಸ್ವರ ಸಂಧಿಗಳಲ್ಲವುದು ಗುರುತಿಸಿ ಅಂತ ಕೊಟ್ಟಿದ್ದಾರೆ. 37ನೇ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ 3 ನೋಡಿ, ಬಿ ಮತ್ತು ಸಿ. ಬಿ ಮತ್ತು ಸಿ ಈ ಒಂದು ಪ್ರಶ್ನೆಗೆ ಆನ್ಸರ್ ಆಗಿರ್ತಕ್ಕಂಥದ್ದು. ನೆಕ್ಸ್ಟ್ 38ನೇ ಪ್ರಶ್ನೆ, ಹೊಂದಿಸಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಪಟ್ಟಿ 1 ಮತ್ತು ಪಟ್ಟಿ 2. 38ನೇ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ 4 ನೋಡಿ, A4. ಅವನು ಇದು ಪ್ರಥಮ ಪುರುಷ ಏಕವಚನ, B2 ಆಗುತ್ತೆ ನೋಡಿ. ಇದು ಪ್ರಥಮ ಪುರುಷ, ಅವು ಎನ್ನುವುದು ಪ್ರಥಮ ಪುರುಷ ಬಹುವಚನ. ಇನ್ನು ನಾನು ಎನ್ನುವಂಥದ್ದು ಉತ್ತಮ ಪುರುಷ ಏಕವಚನ, ನೀವು ಎನ್ನುವಂಥದ್ದು ಮಧ್ಯಮ ಪುರುಷ ಬಹುವಚನ. 38ನೇ ಪ್ರಶ್ನೆಗೆ ರೈಟ್ ಆನ್ಸರ್ ಆಪ್ಷನ್ 4 ನೋಡಿ. 39ನೇ ಪ್ರಶ್ನೆ, 39ನೇ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ 1 ರೈಟ್ ಆನ್ಸರ್ ನೋಡಿ. ಪರಿಮಾಣವಾಚಕ ಇದು ಕೆಲವು ಅಂತೇಳಿ ಎಕ್ಸಾಂಪಲ್ ಆಗುತ್ತೆ. ಪ್ರಕಾರವಾಚಕ ಇನ್ನು ಎಂಥ ಅಂತ ಒಂದು ಆಪ್ಷನ್ ಆಗುತ್ತೆ. ದ್ವಿಗ್ವಾಚಕ ಇದು ಎಡ ಅನ್ನುವಂಥದ್ದು ಉತ್ತರ ಆಗುತ್ತೆ. ಇನ್ನು ವಸ್ತುವಾಚಕಕ್ಕೆ ಮರ ಎನ್ನುವಂಥದ್ದು ರೈಟ್ ಆನ್ಸರ್. ಆದ್ದರಿಂದ 39ನೇ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ 1 ರೈಟ್ ಆನ್ಸರ್ ನೋಡಿ. ನೆಕ್ಸ್ಟು 40ನೇ ಪ್ರಶ್ನೆ, 40ನೇ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ 4 ನೋಡಿ. ಇಲ್ಲಿ ಯಾವ ಜೋಡಿಗಳು ಸರಿಯಾಗಿ ಹೊಂದಾಣಿಕೆ ಆಗಿಲ್ಲ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಪ್ರತಿಷೇಧಾರ್ಥ ಅಂತ ಕೊಟ್ಟಿದ್ದಾರೆ. ಇದು ಒಡೆಯ ತಪ್ಪಾಗಿದೆ ನೋಡಿ. ತದ್ದಿತ ಭಾವನಾಮ ಇದು ತನ, ಓಕೆ ಇದು ಸರಿಯಾಗಿದೆ, ಕಲಿತನ. ನೆಕ್ಸ್ಟು ಸ್ತ್ರೀಲಿಂಗ ತದ್ದಿತ ಪ್ರತ್ಯಯ ಕೆಳದಿ, ಇದು ಕೂಡ ಸರಿಯಾಗಿದೆ. ಇಲ್ಲಿ ಈ ಅಂತ ಬರುತ್ತೆ ನೋಡಿ ಲಾಸ್ಟಿಗೆ, ಅದು ಕೂಡ ಸರಿಯಾಗಿದೆ. ನೆಕ್ಸ್ಟು ವಿದ್ಯಾರ್ಥ ಅಂತಂದರೆ ಹೋಗಿನ್ ಅಂದರೆ ಆಜ್ಞೆ ಮಾಡ್ತದೆ ನೋಡಿ, ಇದು ಕೂಡ ಸರಿಯಾಗಿದೆ. A B C ರೆಡಿ ಸರಿಯಾಗಿದೆ, ಆದರೆ ಡಿ ಮಾತ್ರ ತಪ್ಪಾಗಿರ್ತಕ್ಕಂಥದ್ದು. 41ನೇ ಪ್ರಶ್ನೆ, ನಾಮಪದವಾಗಿಯೂ ಕ್ರಿಯಾಪದವಾಗಿಯೂ ಬಳಕೆಯಾಗುವ ಧಾತುಗಳನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ. 41ನೇ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ 1 ಆಡು ಮತ್ತು ಕಾಡು, ಇದು ರೈಟ್ ಆನ್ಸರ್. 42ನೇ ಪ್ರಶ್ನೆ, ಒಂದು ಸಲ ಒಂದು ಗ್ರಾಮದ ಜನರೆಲ್ಲ ಸೇರಿ ತಮ್ಮ ದೇವತೆಗೆ ಗುಂಡಿ ಕಟ್ತಾ ಇದ್ರು. ಇಲ್ಲಿ ಕೊಟ್ಟಿರುವ ವಾಕ್ಯದಲ್ಲಿ ಎಷ್ಟು ಗ್ರಾಮ ರೂಪಗಳಿವೆ ಅಂತ ಕೊಟ್ಟಿದ್ದಾರೆ. ಇದು 1 ಇದೆ ನೋಡಿ, ಹಾಗೂ 2 ಇದು 2 ನೋಡಿ, ಹಾಗೂ 3 ಮತ್ತು 4 ನೋಡಿ. ಆದ್ದರಿಂದ ಆಪ್ಷನ್ 4 ರೈಟ್ ಆನ್ಸರ್. 43ನೇ ಪ್ರಶ್ನೆಗೆ ಸರಿಯಾದ ಉತ್ತರ ನೋಡೋದಾದರೆ ಆಪ್ಷನ್ 1 ರೈಟ್ ಆನ್ಸರ್. ಅಯ್ಯೋ ನನಗೆ ತಾಳಲಾರದ ಹಸಿವು, ಇಲ್ಲಿ ತನಕ ಹಸಿವನ್ನು ಇಂಗಿಸುವವರು ಯಾರೂ ಇಲ್ಲವೇ ಎಂದು ಕೂಗಿದನು. ಇದು ಆಪ್ಷನ್ 1 ರೈಟ್ ಆನ್ಸರ್ ಆಗ್ತಕ್ಕಂಥದ್ದು. 44ನೇ ಪ್ರಶ್ನೆ, ಬಸವಣ್ಣನವರಿಂದ ರಚಿತವಾಗಿರದ ವಚನ ಸಾಲನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ. ಇಳೆ ನಿಮ್ಮದಾನ ಬೆಳೆ ನಿಮ್ಮದಾನ, ಇದು ಆಗಿರುವುದಲ್ಲ, ಇದು ಅಲ್ಲಂಪ್ರಭು ನೋಡಿ. ಉಳ್ಳವರು ಶಿವಾಲಯ ಮಾಡುವರು, ಹಾಗೂ ಮೃತ್ಯ ಲೋಕವೆಂಬುದು ಕರ್ತಾರ ಕಮ್ಮಟ, ಕಲ್ಲರ ನಾಗರ ಕಂಡರೆ ಹಾಲೇರಿ ಎಂಬುವರು, ಇವು 3 ಕೂಡ ಬಸವಣ್ಣವರು ನೋಡಿ. ನೆಕ್ಸ್ಟ್ ಪ್ರಶ್ನೆ 45ನೇ ಪ್ರಶ್ನೆಗೆ ಸರಿಯಾದ ಉತ್ತರ ನೋಡಿದರೆ ಆಪ್ಷನ್ 3 ರೈಟ್ ಆನ್ಸರ್ ನೋಡಿ. ಬಾಮನಿ ಷಟ್ಪದಿ ಆಪ್ಷನ್ 4, ವಾರ್ಧಕ ಷಟ್ಪದಿ ಆಪ್ಷನ್ 2 ಆಗ್ತಕ್ಕಂಥದ್ದು, ಕುಸುಮ ಷಟ್ಪದಿ ಆಪ್ಷನ್ 1 ಆಗ್ತಕ್ಕಂಥದ್ದು, ಇನ್ನು ಭೋಗ ಷಟ್ಪದಿ ಆಪ್ಷನ್ 3 ಆಗ್ತಕ್ಕಂಥದ್ದು. ನೆಕ್ಸ್ಟ್ 46ನೇ ಪ್ರಶ್ನೆ, ಪೂರ್ಣ ವರ್ತಮಾನ ಕಾಲವನ್ನು ಸೂಚಿಸುವ ಒಂದು ಕ್ರಿಯಾಪದವನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿ ಉತ್ತರ ಆಪ್ಷನ್ 4 ತಿನ್ನುತ್ತಿರಬಹುದು. ವರ್ತಮಾನ ಕಾಲಕ್ಕೆ ಉತ್ತ ಅಂತ ಬರುತ್ತೆ ನೋಡಿ, ಅಲ್ಲಿ ಕಂಡುಹಿಡಿಯಬಹುದು. ನೆಕ್ಸ್ಟು ಕ್ರಿಯೆಗೆ ಸಂಬಂಧಿಸಿದಂತೆ ಕಾರಕಾರ್ಥವನ್ನು ಒಂದೆರಡು ವಿಭಕ್ತಿ ಪ್ರತ್ಯಯಗಳು ಯಾವ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿ ಉತ್ತರ ಆಪ್ಷನ್ 2 ನೋಡಿ, ಷಷ್ಠಿ ಮತ್ತು ಸಂಬೋಧನ. ಇದಕ್ಕೆ 47ನೇ ಪ್ರಶ್ನೆಗೆ ಆಪ್ಷನ್ 2 ಸರಿಯಾದ ಉತ್ತರ. 48ನೇ ಪ್ರಶ್ನೆ, ಸಮಾಸ ಪದಗಳನ್ನು ಕೊಟ್ಟಿದ್ದಾರೆ. 48ನೇ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ 3 ನೋಡಿ, ಕೆಸಕ್ಕಿ A3 ಕರ್ಮಧಾರಯ ಸಮಾಸ. ಇನ್ನು B4 ಕುತ್ತಡಿಗೆ ಬಹುರ್ವಿ ಸಮಾಸ ಆಗುತ್ತೆ. ಇನ್ನು ಪ್ರಿಯಂ ನುಡಿ ಎನ್ನುವುದು ಕ್ರಿಯಾ ಸಮಾಸ, ನಾಲ್ಮೊಗ ಎನ್ನುವುದು ದಿಗು ಸಮಾಸ. 48ನೇ ಪ್ರಶ್ನೆಗೆ ಆಪ್ಷನ್ 3 ರೈಟ್ ಆನ್ಸರ್. ಇನ್ನು 49ನೇ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ 2 ನೋಡಿ, ಎ ಮತ್ತು ಸಿ ಸರಿಯಾದ ಜೋಡಿಗಳಾಗಿವೆ. ಎ ಪಾವನ ಮತ್ತು ಪಾತಕ, ಸಿ ಆವರ್ತ ನಿರಾವರ್ತ, 2 ಕೂಡ ಸರಿಯಾಗಿದೆ. ನೆಕ್ಸ್ಟ್ 50ನೇ ಪ್ರಶ್ನೆ, ತಸ್ತಮ ತದ್ಭವಗಳನ್ನು ಜೋಡಿಸಿ ಅಂತ ಕೊಟ್ಟಿದ್ದಾರೆ. 50ನೇ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ 3 ರೈಟ್ ಆನ್ಸರ್ ನೋಡಿ. ಅಂಗಾರ ಎನ್ನುವುದು ಇಂಗಾಳ ಆಗುತ್ತೆ, ಗುಡ್ಡ ಎನ್ನುವುದು ಗೋಡೆ ಆಗುತ್ತೆ, ವಲ್ಲಿ ಎನ್ನುವುದು ಬಳ್ಳಿ ಆಗುತ್ತೆ, ವೀಟೆ ಎನ್ನುವುದು ವಿಳ್ಳೆ ಆಗುತ್ತೆ. ಆದ್ದರಿಂದ 50ನೇ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ 3 ರೈಟ್ ಆನ್ಸರ್. ನೆಕ್ಸ್ಟು 51, ರಾಮನು ಹಣ್ಣನ್ನು ತಿನ್ನುತ್ತಾನೆ. ಈ ವಾಕ್ಯ ಅಡಿಗೆರೆ ಎಳೆದ ಪದದ ಕ್ರಿಯಾ ಸಮಾಸವನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ, ಕ್ರಿಯಾಪದವನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ. 51ನೇ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ 2 ನೋಡಿ, ಸಕರ್ಮಕ ಕ್ರಿಯಾಪದ ಆಗುತ್ತೆ. ಇದು ರೈಟ್ ಆನ್ಸರ್ ಆಪ್ಷನ್ 2. 52ನೇ ಪ್ರಶ್ನೆ, ಈ ಕೆಳಗಿನ ವಾಕ್ಯದಲ್ಲಿ ಅಡಿಗೆರೆ ಎಳೆದಿರುವ ಪದಗಳಲ್ಲಿ ತಪ್ಪಾಗಿರುವ ಪದಗಳನ್ನು ಗುರುತಿಸಿ ಎಂದು ಕೊಟ್ಟಿದ್ದಾರೆ. 52ನೇ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ 2 ನೋಡಿ, ಸಿ ಮಾತ್ರ ತಪ್ಪಾಗಿರ್ತಕ್ಕಂಥದ್ದು. ವಿಜ್ಞಾಪನೆ ಇದು ತಪ್ಪಾಗಿರ್ತಕ್ಕಂಥದ್ದು. ಇನ್ನು 53, ದ್ವಿತ ಎಂಬುದಕ್ಕೆ ಸರಿಯಾದ ವಿವರಣೆ ಅಂತ ಕೊಟ್ಟಿದ್ದಾರೆ.
53ನೇ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ 1 ನೋಡಿ. 2 ಒಂದೇ ಜಾತಿಯ ವ್ಯಂಜನಗಳು ಸೇರುವುದಕ್ಕೆ ದ್ವಿತ್ವ ಎನ್ನುವರು. 54ನೇ ಪ್ರಶ್ನೆ, ಸರಿಯಾಗಿ ಹೊಂದಾಣಿಕೆಯಾಗದವಾಗುವಂತಹ ಗುಂಪುಗಳನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ. 54ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 3 ರೈಟ್ ಆನ್ಸರ್ ನೋಡಿ. ಎ ಮತ್ತು ಸಿ ರೈಟ್ ಆನ್ಸರ್, ಹೊಂದಿಕೆ ಆಗುವ. ಓಕೆನಾ. ನೆಕ್ಸ್ಟ್ 55ನೇ ಪ್ರಶ್ನೆ. 55ನೇ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ 1 ನೋಡಿ. ಸವರ್ಣ ದೀರ್ಘ ಸಂಧಿ ಇದು ಬಹುಊರ್ಜಿತ ಅಂತಾಗುತ್ತೆ. ಗುಣಸಂಧಿ ಇದು ಕಾಳೋರಗ ಅಂತಾಗುತ್ತೆ. ಇನ್ನು ವೃದ್ಧಿ ಸಂಧಿ ಭಾತೃಂಶ ಅಂತಾಗುತ್ತೆ. ಎಣ್ ಸಂಧಿ ಹಿತೌಷ್ಣ್ಯ ಅಂತೇಳಿ ಆಗುತ್ತೆ. 55ನೇ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ 1 ರೈಟ್ ಆನ್ಸರ್ ಆಗ್ತಕ್ಕಂಥದ್ದು. ಇದೇ ರೀತಿಯಾಗಿ ನಮ್ಮ ಒಂದು ಮುಂದಿನ ವಿಡಿಯೋಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಈ ಒಂದು ವಿಡಿಯೋ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಜೈ ಹಿಂದ್.